ನಮಸ್ಕಾರ. ನಾವು ಏನನ್ನಾದ್ರೂ ತುಂಬಾನೇ ಬಲವಾಗಿ ಕಲ್ಪಿಸ್ಕೊಂಡ್ರೆ ನಮ್ಮ ದೇಹ ಅದನ್ನ ನಿಜ ಅಂತಾನೆ ನಂಬುತ್ತಾ? ಕೇಳೋಕೆ ವಿಚಿತ್ರ ಅನ್ಸಿದ್ರೂ ನಮ್ಮ ಆಲೋಚನೆಗೂ ನಮ್ಮ ದೇಹದ ವಾಸ್ತವಕ್ಕೂ ಒಂದು ಅದ್ಭುತ ಕನೆಕ್ಷನ್ ಇದೆ. ಬನ್ನಿ ಇವತ್ತು ಅದ್ರ ಬಗ್ಗೆನೇ ನೋಡೋಣ. ಇದು ಕೇಳೋಕೆ ಸಿಂಪಲ್ ಪ್ರಶ್ನೆ ಅಂತ ಅನ್ಸ್ಬೋದು ಅಲ್ವಾ? ಆದರೆ ಇದರ ಉತ್ತರ ಇದೆಯಲ್ಲ, ಅದು ನಮ್ಮ ಮನಸ್ಸು ಮತ್ತು ದೇಹದ ಬಗ್ಗೆ ನಮಗಿರೋ ಇಡೀ ತಿಳುವಳಿಕೆಯನ್ನೇ ಬದಲಾಯಿಸೋ ಶಕ್ತಿ ಹೊಂದಿದೆ. ಸೊ ಈ ಪ್ರಶ್ನೆಯನ್ನು ಹಿಡ್ಕೊಂಡು ಮುಂದೆ ಹೋಗೋಣ. ನಾವೀಗ ಮಾತಾಡ್ತಿರೋ ವಿಷಯದ ಮೂಲ ತತ್ವನೇ ಇದು. ಅಂದರೆ ನಮ್ಮ ಮೆದುಳಿಗೆ ನಿಜವಾಗ್ಲೂ ನಡೆದ ಒಂದು ಘಟನೆಗೂ ನಾವು ಅಷ್ಟೇ ಕ್ಲಿಯರ್ ಆಗಿ ಕಲ್ಪಿಸ್ಕೊಂಡ ಒಂದು ಘಟನೆಗೂ ವ್ಯತ್ಯಾಸನೇ ಗೊತ್ತಾಗಲ್ಲಂತೆ. ಮೆದುಳಿನ ಮಟ್ಟಿಗೆ ಎರಡೂ ಒಂದೇ. ಸರಿ, ಇದನ್ನ ಒಂದು ರಿಯಲ್ ಲೈಫ್ ಎಕ್ಸಾಂಪಲ್ ಜೊತೆ ನೋಡೋಣ. ಒಂದು ಕಡೆ ನಿಜವಾದ ಸರ್ಜರಿ ನಡೀತಿದೆ ಅಂದ್ಕೊಳ್ಳಿ, ಇನ್ನೊಂದು ಕಡೆ ಆ ಸರ್ಜರಿ ಬಗ್ಗೆ ಬರೀ ಭಯ, ಟೆನ್ಷನ್, ಆತಂಕ ಇದೆ ಅಷ್ಟೇ. ಈಗ ನಮ್ಮ ದೇಹ ಈ ಎರಡಕ್ಕೂ ಹೇಗೆ ರಿಯಾಕ್ಟ್ ಮಾಡುತ್ತೆ? ಇಲ್ಲೇ ನೋಡಿ ಆಶ್ಚರ್ಯಕರವಾದ ವಿಷಯ. ಆ ಸರ್ಜರಿ ಬಗ್ಗೆ ಬರೀ ಭಯ ಪಡೋದ್ರಿಂದ ನಮ್ಮ ದೇಹದಲ್ಲಿ ರಿಲೀಸ್ ಆಗೋ ಹಾರ್ಮೋನುಗಳ ಪ್ರಮಾಣ ನಿಜವಾದ ಸರ್ಜರಿ ಟೈಮಲ್ಲಿ ಆಗೋದಕ್ಕಿಂತನೂ ಜಾಸ್ತಿ ಇರ್ಬೋದಂತೆ. ಯೋಚನೆ ಮಾಡಿ, ಬರೀ ಒಂದು ಆಲೋಚನೆಗೆ ಎಂಥ ಪವರ್ ಇದೆ ಅಂತ. ಈ ಎಫೆಕ್ಟ್ ಏನಿದೆಯಲ್ಲ, ಇದು ಬರೀ ಭಯದಂತಹ ಸ್ಟ್ರಾಂಗ್ ಎಮೋಷನ್ಸ್ಗಳಿಗೆ ಮಾತ್ರ ಸೀಮಿತವಾಗಿಲ್ಲ. ಒಂದು ಸಿಂಪಲ್ ದೃಶ್ಯವನ್ನ ಕಲ್ಪನೆ ಮಾಡಿಕೊಂಡಾಗ ಏನಾಗುತ್ತೆ ಅಂತ ನೋಡೋಣ ಬನ್ನಿ. ಒಂದು ಕ್ಷಣ ಕಣ್ಣು ಕುಕ್ಕೋ ಥರ ಇರೋ ಸೂರ್ಯನನ್ನ, ಆಮೇಲೆ ಪೂರ್ತಿ ಕತ್ಲನ್ನ ಮನಸ್ಸಲ್ಲಿ ನೆನೆಸ್ಕೊಳ್ಳಿ. ನಂಬೋಕೆ ಕಷ್ಟ ಆದರೂ ಇದು ನಿಜ. ಪ್ರಕಾಶಮಾನವಾದ ಸೂರ್ಯನನ್ನ ಕಲ್ಪಿಸ್ಕೊಂಡ್ರೆ ನಮ್ಮ ಕಣ್ಣಿನ ಪಾಪೆಗಳು ನಿಜವಾಗ್ಲೂ ಚಿಕ್ಕದಾಗ್ತವೆ. ಅದೇ ರೀತಿ ಕತ್ತಲನ್ನ ಕಲ್ಪಿಸ್ಕೊಂಡ್ರೆ ಅವು ದೊಡ್ಡದಾಗ್ತವೆ. ಇದು ನಮ್ಮ ದೇಹ ಬರೀ ಒಂದು ಆಲೋಚನೆಗೆ ಕೊಡೋ ಡೈರೆಕ್ಟ್ ಫಿಸಿಕಲ್ ರಿಯಾಕ್ಷನ್. ಈಗ ಸ್ಪರ್ಶದ ಸಂವೇದನೆ ಕಡೆ ಬರೋಣ. ಒಂದು ಕೈಯಲ್ಲಿ ಕೆಂಪು ಕೆಂಡ, ಇನ್ನೊಂದು ಕೈಯಲ್ಲಿ ತಣ್ಣಗಿರೋ ಐಸ್ ಕ್ಯೂಬ್ ಹಿಡ್ಕೊಂಡಿದ್ದೀರಾ ಅಂತ ಇಮ್ಯಾಜಿನ್ ಮಾಡ್ಕೊಳ್ಳಿ. ಆ ಬಿಸಿ ಮತ್ತೆ ಆ ತಣ್ಣಗಿರೋ ಫೀಲಿಂಗ್ನ ಮನಸ್ಸಲ್ಲೇ ಅನುಭವಿಸಿ. ನಂಬೋಕೆ ಆಗಲ್ಲ, ಆದರೆ ಇದು ಸತ್ಯ. ಕೆಂಡವನ್ನು ಕಲ್ಪಿಸ್ಕೊಂಡಾಗ ನಮ್ಮ ಕೈಯ ಟೆಂಪರೇಚರ್ ನಿಜವಾಗ್ಲೂ ಜಾಸ್ತಿ ಆಗುತ್ತೆ. ಐಸ್ ಕ್ಯೂಬ್ ಕಲ್ಪಿಸ್ಕೊಂಡ್ರೆ ಅದು ಕಡಿಮೆ ಆಗುತ್ತೆ. ನಮ್ಮ ಕಲ್ಪನೆ ನಮ್ಮ ಫಿಸಿಕಲ್ ರಿಯಾಲಿಟಿಯನ್ನೇ ಬದಲಾಯಿಸಬಲ್ಲದು ಅನ್ನೋದಕ್ಕೆ ಇದೊಂದು ಬೆರಗುಗೊಳಿಸುವ ಸಾಕ್ಷಿ. ಹಾಗಾದ್ರೆ ಇದೆಲ್ಲ ಹೇಗೆ ಕೆಲಸ ಮಾಡುತ್ತೆ? ಎಲ್ಲವೂ ಶುರುವಾಗೋದು ಒಂದೇ ಒಂದು ಸಣ್ಣ ಆಲೋಚನೆಯಿಂದ. ಆ ಒಂದೇ ಆಲೋಚನೆ ನಮ್ಮ ಮೆದುಳಲ್ಲಿ ಕೆಮಿಕಲ್ಸ್ಗಳ ಒಂದು ಪ್ರವಾಹವನ್ನೇ ಸೃಷ್ಟಿ ಮಾಡುತ್ತೆ. ಆಮೇಲೆ ಈ ಕೆಮಿಕಲ್ ಮೆಸೆಂಜರ್ಗಳು ನಮ್ಮ ರಕ್ತದ ಮೂಲಕ ಇಡೀ ದೇಹದ ಮೂಲೆ ಮೂಲೆಗೂ ಹೋಗುತ್ತೆ. ಮತ್ತು ಕೊನೆಗೆ ಇಲ್ಲಿರುವ ಅತ್ಯಂತ ಇಂಟ್ರೆಸ್ಟಿಂಗ್ ವಿಷಯ ಅಂದ್ರೆ, ನಮ್ಮ ದೇಹದ ಪ್ರತಿಯೊಂದು ಜೀವಕೋಶ ಅಂದ್ರೆ ಪ್ರತಿಯೊಂದು ಸೆಲ್ ಕೂಡ ಆ ಕೆಮಿಕಲ್ ಸಂಭಾಷಣೆಯನ್ನ ಕದ್ದು ಕೇಳಿಸ್ಕೊಳ್ತಾ ಇರುತ್ತೆ. ಅಂದ್ರೆ ನಮ್ಮ ಆಲೋಚನೆಗಳು ಬರೀ ಮೆದುಳಲ್ಲೇ ಉಳಿಯಲ್ಲ, ಅವು ನಮ್ಮ ಅಸ್ತಿತ್ವದ ಪ್ರತಿಯೊಂದು ಕಣವನ್ನು ತಲುಪುತ್ತೆ ಮತ್ತೆ ಅದನ್ನ ಬದಲಾಯಿಸುತ್ತೆ. ಹಾಗಾದ್ರೆ ಇದೆಲ್ಲ ನಮ್ಮ ಬಗ್ಗೆ ಅಂದ್ರೆ ಸೆಲ್ಫ್ ಬಗ್ಗೆ ಏನ್ ಹೇಳುತ್ತೆ? ಸಾಮಾನ್ಯವಾಗಿ ನಾವು ನಮ್ಮನ್ನ ಎರಡು ರೀತಿ ನೋಡ್ತೀವಿ. ಹೊರಗಿನಿಂದ ನೋಡಿದಾಗ ನಾವು ಒಂದು ದೇಹ, ಇದು ನಮ್ಮ ಆಬ್ಜೆಕ್ಟಿವ್ ಅನುಭವ. ಒಳಗಿನಿಂದ ನೋಡಿದಾಗ ನಾವು ಒಂದು ಮನಸ್ಸು, ಇದು ನಮ್ಮ ಸಬ್ಜೆಕ್ಟಿವ್ ಅನುಭವ. ಆದರೆ ಇಲ್ಲಿರೋ ಮುಖ್ಯವಾದ ಪಾಯಿಂಟ್ ಏನು ಅಂದರೆ, ಈ ದೇಹ ಮತ್ತೆ ಮನಸ್ಸು ಬೇರೆ ಬೇರೆ ಅಲ್ಲ. ನಾವು ಯಾವುದನ್ನ ಅನುಭವಿಸ್ತೀವೋ ಅದು ನಮ್ಮ ಸ್ವದ ಅಂದರೆ ನಮ್ಮ ಸೆಲ್ಫ್ನ ಒಂದೊಂದು ಮುಖ ಅಷ್ಟೇ. ಒಂದೇ ನಾಣ್ಯದ ಎರಡು ಮುಖಗಳಿದ್ದ ಹಾಗೆ. ಇದೆಲ್ಲವೂ ನಮ್ಮನ್ನ ಒಂದು ಅದ್ಭುತವಾದ ತೀರ್ಮಾನಕ್ಕೆ ತಂದು ನಿಲ್ಲಿಸುತ್ತೆ. ಏನಪ್ಪಾ ಅಂದರೆ, ನಮ್ಮ ಈ ಭೌತಿಕ ದೇಹ ಇದೆಯಲ್ಲ, ಅದು ನಮ್ಮ ಪ್ರಜ್ಞೆಯ ಒಂದು ಪ್ರೊಜೆಕ್ಷನ್ ಅಷ್ಟೇ, ಬೇರೇನೂ ಅಲ್ಲ. ಅಂದರೆ ನಮ್ಮ ಆಲೋಚನೆಗಳೇ ನಮ್ಮ ದೇಹವಾಗಿ ರೂಪುಗೊಳ್ತವೆ. ಹಾಗಾಗಿ ಈ ಇಡೀ ವಿಶ್ಲೇಷಣೆಯ ಕೊನೆಯಲ್ಲಿ ಒಂದು ಪ್ರಶ್ನೆ ಉಳಿಯುತ್ತೆ. ನಮ್ಮ ಪ್ರತಿಯೊಂದು ಆಲೋಚನೆಯು ನಮ್ಮ ದೇಹವನ್ನ, ನಮ್ಮ ರಿಯಾಲಿಟಿಯನ್ನ ನಿರ್ಮಿಸುತ್ತೆ ಅನ್ನೋದಾದ್ರೆ, ನಾವು ಪ್ರತಿದಿನ ಯಾವ ರೀತಿಯ ರಿಯಾಲಿಟಿಯನ್ನ ನಮ್ಮ ಮನಸ್ಸಿನಲ್ಲಿ ಮತ್ತು ನಮ್ಮ ಜೀವನದಲ್ಲಿ ಸೃಷ್ಟಿಸಲು ಆಯ್ಕೆ ಮಾಡ್ತಿದ್ದೀವಿ?